ಕರಾವಳಿಯಲ್ಲಿ ಪ್ರವಾಹದ ಪರಿಸ್ಥಿತಿ, ಬೋಟ್ಗಳಲ್ಲಿ ಸಂಚರಿಸುವಂತಹ ಸ್ಥಿತಿ, ನೆರೆ ಮರಗಳು ಧರೆಗೆ, ಅನಾಹುತ, ಮುಂಗಾರು ಆರ್ಭಟ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ನೆರೆ, ಗುಡ್ಡ ಕುಸಿತ ಭೀತಿ ಶುರುವಾಗಿದೆ. ದ್ವೀಪದಂತಾದ ಮೊಗೇರ್ ಕುದ್ರು ಪ್ರದೇಶ, ಯಾಕಂದ್ರೆ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಯಾವ ಕಡೆಯಿಂದ ಗುಡ್ಡ ಕುಸಿಯುತ್ತೆ, ಯಾವ ಕಡೆಯಿಂದ ಮರ ಧರೆಗೊಳ್ಳುತ್ತೆ, ಯಾವ ರಸ್ತೆಗಳು ಬಿರುಕು ಬಿಡುತ್ತೆ, ಯಾವ ಸೇತುವೆಗಳು ಕೊಚ್ಕೊಂಡು ಹೋಗುತ್ತೆ ಅನ್ನುವಂತಹ ಪರಿಸ್ಥಿತಿ, ಭಯ ಅವರಲ್ಲಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ದಕ್ಷಿಣ ಕನ್ನಡದಲ್ಲಿ ನೆರೆ ಆವರಿಸಿಕೊಂಡಿದೆ. ಗುಡ್ಡ ಕುಸಿತದ ಭೀತಿ ಕೂಡ ಶುರುವಾಗಿರುವಂತದ್ದು. ಈಗ ಮೊಗೇರ್ ಕುದ್ರು ಪ್ರದೇಶ ಸಂಪೂರ್ಣವಾಗಿ ದ್ವೀಪದಂತಾಗಿದೆ. ಉತ್ತರ ಕನ್ನಡ, ಉಡುಪಿಯಲ್ಲಿ ಪ್ರವಾಹ, ದೋಣಿಗಳಲ್ಲಿ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಇನ್ನು ಇದು ಜೋಗ ಜಲಪಾತದ ದೃಶ್ಯಗಳು. ಇವು ಯಾವ ರೀತಿಯಾಗಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಈಗಲೇ ಈ ರೀತಿಯಾದಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಆದರೆ ಮಳೆಗಾಲದಲ್ಲಿ ಇನ್ಯಾವ ರೀತಿಯಾಗಿ ಅಬ್ಬರಿಸ್ಬೋದು ಜೋಗ ಜಲಪಾತ? ಅದರಲ್ಲೂ ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅಥವಾ ಆ ನದಿ ತಟದಲ್ಲಿರುವಂತಹ ಮನೆಗಳಿಗೆ ಯಾವ ರೀತಿಯಾದಂತಹ ಆತಂಕ ಎದುರಾಗುತ್ತೆ? ಯಾಕಂದರೆ ನೀವು ನೋಡ್ತಾ ಇದ್ದೀರಲ್ಲ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಯಾವ ರೀತಿಯಾಗಿ ಮಳೆಯಿಂದ ಆವೃತವಾಗಿದೆ ಅಂತ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ಲದ ಮಳೆ ಅಬ್ಬರ. ನದಿ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕರನ್ನ ರಕ್ಷಿಸಲಾಗಿದೆ. ಬೆಳತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ನದಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಬೆಳತಂಗಡಿ ತಾಲೂಕಿನ ಸವಣಾಳು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೈಕ್ ಸಮೇತ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು ಇಬ್ರು ಯುವಕರು. ಬೈಕ್ನಲ್ಲಿ ಕೆಲಸಕ್ಕೆ ತೆರಳುತ್ತಾ ಇದ್ದಂತಹ ಸತೀಶ್, ಸಂಜೀವ್, ಈ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಂದುವರೆದ ಭಾರೀ ಮಳೆ ತುಂಬಿ ಹರಿತಾ ಇರುವಂತಹ ಜಿಲ್ಲೆಯ ನದಿಗಳು. ಫಲ್ಗುಣಿ ನದಿಯ ಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಎಲ್ಲ ಈಗ ಚಿಕ್ಕ ಚಿಕ್ಕ ಝರಿಗಳಿರ್ಬೋದು ಅಥವಾ ನದಿಗಳಿರ್ಬೋದು, ಫಾಲ್ಸ್ಗಳಿರ್ಬೋದು, ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ. ತುಂಬಿ ಹರಿತಾ ಇರುವಂತಹ ಜಿಲ್ಲೆಯ ನದಿಗಳು. ಫಲ್ಗುಣಿ ನದಿಯ ಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ತಗ್ಗು ಪ್ರದೇಶಗಳಿಗೆ ಫಲ್ಗುಣಿ ನದಿ ನೀರು ನುಗ್ಗುತ್ತಾ ಇದೆ. ತಗ್ಗು ಪ್ರದೇಶ ಸೇರಿದಂತೆ ಕೃಷಿ ಭೂಮಿ ಮುಳುಗಡೆ ಆಗೋಗಿದೆ. ಅಡಿಕೆ, ತೆಂಗು, ಭತ್ತದ ಗದ್ದೆಗಳು ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ. ಮಂಗಳೂರಿನ ಮರವೂರು, ಅದ್ಯಪಾಡಿ ಸೇರಿದಂತೆ ಹಲವು ಭಾಗದಲ್ಲಿ ಕೃಷಿ ಭೂಮಿ ಮುಳುಗಡೆ ಆಗಿದೆ. ಇನ್ನು ಫಲ್ಗುಣಿ ನದಿಯಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಕಳೆದ 3 ದಿನಗಳಿಂದ ಎಡೆಬಿಡದೆ ಮಳೆಯಾಗ್ತಾ ಇದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ನದಿಗಳು, ಹಳ್ಳ ತೊರೆಗಳು ತುಂಬಿ ಹರಿತಾ ಇದೆ. ಪ್ರಮುಖವಾಗಿ ಜಿಲ್ಲೆಯ ಜೀವನದಿ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳವಾಗಿರುವಂಥದ್ದು. ನಾವೀಗ ಫಲ್ಗುಣಿ ನದಿಯ ವಿಹಂಗಮ ನೋಟವನ್ನು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಅಬ್ಬರದಿಂದ ನದಿ ಹರಿತಾ ಇದೆ. ಹಾಗಾಗಿ ಫಲ್ಗುಣಿ ನದಿ ಹರಿಯುವಂತಹ ಎಲ್ಲ ತೀರಗಳು ಈಗ ಜಲಾವೃತಗೊಂಡಿರುವಂಥದ್ದು. ಪ್ರಮುಖವಾಗಿ ಕೃಷಿ ಭೂಮಿಗಳು ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಯಾಕಂದ್ರೆ ಕಳೆದ 3 ದಿನಗಳಿಂದ ಎಡೆಬಿಡದೆ ಮಳೆಯಾಗ್ತಾ ಇದೆ. ಅದರಲ್ಲೂ ಕಳೆದ ರಾತ್ರಿಯಿಂದ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಗಾಳಿ ಮಳೆ ಆಗ್ತಾ ಇದೆ. ಹಾಗಾಗಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅನಂತರವಾಗಿ ಹರಿಯುವಂತಹ ನದಿ ಫಲ್ಗುಣಿ ನದಿ ಈಗ ಸಂಪೂರ್ಣವಾಗಿ ಅಬ್ಬರದಿಂದ ತನ್ನ ಹರಿವನ್ನ ಮಾಡ್ತಾ ಇರುವಂಥದ್ದು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದ್ಯಪ್ಪಾಡಿ ಸಮೀಪದ ದೃಶ್ಯಾವಳಿಗಳನ್ನ ಯಾವ ರೀತಿಯಾಗಿ ನದಿ ಹರಿತಾ ಇದೆ, ಕೃಷಿ ಭೂಮಿಗಳು ಹೇಗೆ ಜಲಾವೃತವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪ್ರತಿ ಮಳೆಗಾಲದಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಈ ರೀತಿಯ ಅಬ್ಬರದ ಮಳೆ, ಅಬ್ಬರದ ನದಿಯ ಹರಿವನ್ನ ಈ ಗ್ರಾಮದ ಜನ ಕಂಡುಕೊಳ್ತಾ ಇದ್ರು. ಆದರೆ ಈ ಬಾರಿ ಜೂನ್ನಲ್ಲೇ ಇಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಮಳೆ ವ್ಯಾಪಕವಾಗಿ ಸುರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಹಳ್ಳ ತೊರೆಗಳು ತುಂಬಿ ಹರಿದು ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಇದು ಕೇವಲ ಅದ್ಯಪ್ಪಾಡಿಯ ಪರಿಸರದ ದೃಶ್ಯ ಮಾತ್ರ. ಇದೇ ರೀತಿಯಾಗಿ ಫಲ್ಗುಣಿ ನದಿ ಯಾವೆಲ್ಲ ಭಾಗಗಳಲ್ಲಿ ಹರಿತದೆ,
ಆ ಎಲ್ಲ ಭಾಗಗಳು ಈ ರೀತಿಯ ಜಲಾವೃತಗೊಂಡಿರುವಂಥದ್ದು. ಪ್ರಮುಖವಾಗಿ ಅಡಿಕೆ ತೋಟ ಆಗಿರ್ಬೋದು, ಭತ್ತ, ತೆಂಗು ಎಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗಿ ಹೋಗಿರುವಂಥದ್ದು. ಅದ್ಯಪ್ಪಾಡಿ ಸಮೀಪದ ದೃಶ್ಯಗಳು ಇದು. ಮತ್ತು ಬೇರೆ ಬೇರೆ ಗ್ರಾಮಗಳು ಅಂದ್ರೆ ಅದ್ಯಪ್ಪಾಡಿ ಹೊರತಾಗಿ ಮುಲ್ಕಿ ಈ ಭಾಗದಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವಿಶೇಷವಾಗಿ ನದಿ ತೀರದ ಜನರು ಎಚ್ಚರವನ್ನು ವಹಿಸಬೇಕೆಂಬ ಮನವಿಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ಕ್ಷಣ ಕ್ಷಣಕ್ಕೂ ಮಳೆ ಜಾಸ್ತಿ ಆಗ್ತಾ ಇದೆ, ನೀರಿನ ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯಾವೆಲ್ಲ ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆಯೋ ಅಂತಹ ಮನೆಗಳ ನಿವಾಸಿಗಳು ಸುರಕ್ಷಿತ ಪ್ರದೇಶಗಳಿಗೆ ಬರಬೇಕೆಂಬ ವಿಶೇಷವಾದ ಮನವಿಯನ್ನ ಜಿಲ್ಲಾಡಳಿತ ಸದ್ಯಕ್ಕೆ ಮಾಡಿಕೊಂಡಿರುವಂಥದ್ದು. ನದಿ ನೀರು ತಗ್ಗುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದ್ರೆ ಮಳೆ ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಾ ಇದೆ, ಮಳೆ ಬಿರುಸನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಮುಂದಿನ ಕೆಲ ಗಂಟೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮತ್ತೆ ಗಾಳಿ ಮಳೆ ಆಗುವಂತಹ ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳವಾಗ್ತಾ ಇದೆ. ಕೇವಲ ಫಲ್ಗುಣಿ ಮಾತ್ರ ಅಲ್ಲ, ಜಿಲ್ಲೆಯ ಎಲ್ಲ ನದಿಗಳು ಈ ರೀತಿಯಾಗಿ ಮೈತುಂಬಿ ಹರಿತಾ ಇರುವಂಥದ್ದು. ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹರಿಯುವಂತಹ ನೇತ್ರಾವತಿ ಆಗಿರ್ಬೋದು, ಕುಮಾರಧಾರ ನದಿ ಆಗಿರ್ಬೋದು, ಮತ್ತು ಯಾವೆಲ್ಲ ಪುಣ್ಯ ಕ್ಷೇತ್ರಗಳಲ್ಲಿ ನದಿ ಇದೆಯೋ ಅಂತಹ ನದಿಗಳ ತೀರದಲ್ಲಿ ಪುಣ್ಯ ಸ್ನಾನವನ್ನು ಮಾಡೋಕೆ ಅವಕಾಶವನ್ನು ಸದ್ಯಕ್ಕೆ ನಿರಾಕರಿಸಲಾಗಿದೆ. ಹಾಗಾಗಿ ಯಾವುದೇ ತೀರ್ಥ ಸ್ಥಾನಕ್ಕೆ ತೀರ್ಥಕ್ಷೇತ್ರಗಳಲ್ಲಿ ಅವಕಾಶ ಇಲ್ಲ, ನದಿಗಳು ತುಂಬಿ ಹರಿತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಜನರಿಗೆ ಒಂದು ಮನವಿ ಮಾಡಿಕೊಂಡಿರುವಂಥದ್ದು. ತಾವು ಸುರಕ್ಷಿತವಾಗಿರಬೇಕೆಂಬ ಮನವಿಯನ್ನು ಸದ್ಯ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ನೇತ್ರಾವತಿ ನದಿ ನೀರಿನ ಹರಿವು ಹೆಚ್ಚಳವಾಗಿದೆ. ಧರ್ಮಸ್ಥಳ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಸ್ನಾನಘಟ್ಟ ಮುಳುಗಡೆಯಿಂದ ಭಕ್ತರಿಗೆ ಆತಂಕ ಶುರುವಾಗಿದೆ. ನದಿಗೆ ಇಳಿಯದಂತೆ ಭಕ್ತಾದಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಭೋರ್ಗರೆದು ಹರಿತಾ ಇರುವಂತಹ ನೇತ್ರಾವತಿ ನದಿ ಇಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಮಳೆಯಿಂದಾಗಿ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮತ್ತೊಂದು ಕಡೆ ಭಕ್ತರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ನದಿಗೆ ಇಳಿಯದಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ಭೋರ್ಗರೆದು ಹರಿತಾ ಇರುವಂತಹ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಸೊ ಹಾಗಾಗಿ ಭಕ್ತಾದಿಗಳು ಸ್ನಾನಘಟ್ಟಕ್ಕೆ ತೆರಳಬಾರದು, ಅಲ್ಲಿ ಸ್ನಾನವನ್ನ ಮಾಡಬಾರದು ಅಂತ ಹೇಳಿ ಸೂಚನೆಯನ್ನ ಸಹ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಭಟ್ಕಳದಲ್ಲಿ ಭಾರೀ ಮಳೆಗೆ ಮನೆಯ ಮೇಲೆ ಮರ ಬಿದ್ದಿದೆ. ಮನೆಯ ಮುಂದೆ ನಿಲ್ಲಿಸಿದಂತಹ ವಾಹನಗಳು ಸಂಪೂರ್ಣವಾಗಿ ಜಖಮಾಗಿದೆ. ಪ್ರವಾಹ ಮಟ್ಟದಲ್ಲಿ ಹರಿತಾ ಇರುವಂತಹ ನದಿಗಳು. ಕಂಗಾಲಾದ ಭಟ್ಕಳ ಜನತೆ. ಭಾರೀ ಗಾಳಿಗೆ ಭಟ್ಕಳದ ಜನ ಬೆದರಿ ಹೋಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಭಾರೀ ಬಿರುಗಾಳಿಗೆ ಬುಡ ಸಮೇತ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಬಿದ್ದಿದೆ. ಚಿಕ್ಕಮಗಳೂರು ತಾಲೂಕಿನ ಬಸರವಳ್ಳಿ ಬಳಿ ರಸ್ತೆಗೆ ಬಿದ್ದಂತಹ ಬೃಹತ್ ಮರ. ಚಿಕ್ಕಮಗಳೂರು, ಬಾಳೆಹೊನ್ನೂರು, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಮರ ಬಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಸಹ ಆಗಿದೆ. ಈ ಮರವನ್ನು ತೆರವು ಮಾಡಬೇಕು, ಅದಾದ ಬಳಿಕ ವಾಹನ ಸಂಚಾರ ಸುಗಮವಾಗುತ್ತೆ. ಬಟ್ ಈ ಮರವು ತೆರವು ಕಾರ್ಯ ಯಾವಾಗ ನಡೆಯುತ್ತೆ ಕಾದ್ ನೋಡಬೇಕು.